ಇವತ್ತು ಬೆಂಗಳೂರಿನಲ್ಲಿ ಇಬ್ಬರ ವ್ಯಾಪಾರಸ್ಥರ ಕೊಲೆ ಆಗಿದೆ, ಡಬಲ್ ಮರ್ಡರ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಇವತ್ತು ಬೆಂಗಳೂರಿನಲ್ಲಿ ಅದು ಪಬ್ಲಿಕ್ ನಲ್ಲಿ ಡಬಲ್ ಮರ್ಡರ್ ಆಗಿರುವಂತದ್ದು. ಕುಂಬಾರಪೇಟೆಯ ಹರಿ ಮಾರ್ಕೆಟಿಂಗ್ ಒಳಗಡೆ ನಡೆದಿರುವಂತಹ ಡಬಲ್ ಮರ್ಡರ್ ಇದು. ಇನ್ನು ಹಲಸೂರು ಗೇಟ್ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಆತ ಕೊಲೆ ಮಾಡಿ ಆತನೇ ಹೋಗಿ ಪೊಲೀಸರಿಗೆ ಅರೆಸ್ಟ್ ಆಗಿರುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ಸುರೇಶ್ ಹಾಗೂ ಮಹೇಂದ್ರ ಅನ್ನೋರನ್ನ ಭೀಕರವಾಗಿ ಹತ್ಯೆ ಮಾಡಿರುವಂತಹ ಘಟನೆ ಇವತ್ತು ಬೆಂಗಳೂರಿನಲ್ಲಿ ನಡೆದಿರುವಂತದ್ದು. ಅಂದ್ರೆ ಇದನ್ನೆಲ್ಲ ನೋಡ್ತಾ ಇದ್ರೆ ನೋಡಿ, ಪಬ್ಲಿಕ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ಲಾ ಅಂಡ್ ಆರ್ಡರ್ ಎಲ್ಲಿಗೆ ಬಂತು ಅನ್ನೋ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇರುವಂತದ್ದು. ಆಸ್ತಿ ವಿಚಾರಕ್ಕೆ ಹೋಗಿ ಆತ ಕೊಲೆ ಮಾಡಿದ್ದಾನೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಇನ್ನು ಆತನೇ ಹೋಗಿ ಕೊಲೆ ಮಾಡಿ ಆತನೇ ಹೋಗಿ ಪೊಲೀಸರ ಹತ್ರ ಅರೆಸ್ಟ್ ಆಗಿರುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಆಸ್ತಿ ವಿಚಾರಕ್ಕೆ ಸಂಬಂಧಿಕರನ್ನೇ ಕೊಲೆ ಮಾಡಿರುವಂತಹ ಘಟನೆ ಇವತ್ತು ನಡೆದಿರುವಂತದ್ದು. ಅದು ಮಾರ್ಕೆಟ್ ನಲ್ಲಿ ನೋಡಿ, ಅಷ್ಟು ಜನ ಇರ್ತಾರೆ, ಆ ಜನರ ಮಧ್ಯದಲ್ಲಿ ಆತ ಹೋಗ್ಬಿಟ್ಟು ಕೊಲೆ ಮಾಡ್ತಾನೆ ಅಂದ್ರೆ ಆತನ ಭಯ ಹೆಂಗಿದೆ ಅಂತ ನೋಡಿ. ಪೊಲೀಸಿಂಗ್ ವ್ಯವಸ್ಥೆಯಲ್ಲಿ ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ನಾವು ಪ್ರಶ್ನೆ ಮಾಡ್ಬೇಕಾಗತ್ತೆ. ಈಗ ಸದ್ಯಕ್ಕೆ ಪೊಲೀಸರು ಕೂಡ ಅಲ್ಲಿ ಹೋಗಿ ಪ್ರೈಮರಿ ಇನ್ವೆಸ್ಟಿಗೇಷನ್ ಅನ್ನ ನಡೆಸ್ತಾ ಇದ್ದಾರೆ. ಕೊಲೆ ಮಾಡಿ ಆತನೇ ಹೋಗಿ ಈಗ ಪೊಲೀಸರಿಗೆ ಅರೆಸ್ಟ್ ಆಗಿರುವಂತದ್ದು. ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ ಕೊಲೆ ಮಾಡಿದ್ದಾನೆ ಎಂಬ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ನಾವೀಗ ತೋರಿಸ್ತಾ ಇದೀವಿ ನೋಡಿ, ಆತನೇ ಕೊಲೆ ಮಾಡಿರುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಪೊಲೀಸ್ ಠಾಣೆ ವ್ಯಾಪ್ತಿಯ ಕುಂಬಾರಪೇಟೆ ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂಥ ಒಂದು ಅಂಗಡಿಯಲ್ಲಿ ಜೋಡಿ ಕೊಲೆ ಆದ ಬಗ್ಗೆ ಮಾಹಿತಿ ಬಂದ ತಕ್ಷಣವೇ ಕರ್ತವ್ಯ ಸ್ಥಳಕ್ಕೆ ನಮ್ಮ ಇನ್ಸ್ಪೆಕ್ಟರು ACP ರವರು ಭೇಟಿ ನೀಡಿದ್ದಾರೆ. ಈ ಮೃತ ಏನು ಸುರೇಶ್ ಅಂತ ಬಿಟ್ಟೇಳಿ, ಇನ್ನೊಬ್ಬರು ಮಹೇಂದ್ರ ಅಂತ ಬಿಟ್ಟೇಳಿ ಪ್ರಾಥಮಿಕ ಮಾಹಿತಿ ತಿಳಿದು ಬರ್ತಾ ಇದೆ. ಆರೋಪಿ ಸೆಕ್ಯೂರ್ ಆಗಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಾಥಮಿಕವಾಗಿ ಏನು ಮೃತರ ಕಡೆಯಿಂದ ವಿಚಾರ ಮಾಡಲಾಗಿ ಇದೊಂದು ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಲೆಯಾಗಿದೆ ಅಂತ ತಿಳಿದು ಬರ್ತಾ ಇದೆ. ಈಗ ನಾವು ಹೆಚ್ಚಿನ ತನಿಖೆಯನ್ನು ಕೈಗೊಂಡು ಈ ಕೃತ್ಯ ಯಾವ ಥರ ಆಯಿತು, ಯಾವ ವಿಚಾರಕ್ಕೆ ಆಯಿತು ಅಂತ ಬಿಟ್ಟೇಳಿ ಪ್ರಕರಣ ದಾಖಲಿಸ್ಕೊಂಡು ಏನು ಬಿಸ್ನೆಸ್ ಮಾಡ್ತಾ ಇದ್ರು ಸರ್ ಇವರು ಈ ಮಾರ್ಕೆಟಿಂಗ್ ಶ್ರೀಹರಿ ಮಾರ್ಕೆಟಿಂಗ್ ಅಂತ ಬಿಟ್ಟೇಳಿ ಒಂದು ಸಂಸ್ಥೆಯಲ್ಲಿ ಕಿಚನ್ ಈ ಐಟಮ್ಸನ್ನು ಕಿಚನ್ ಡ್ರಾಯರ್ಸು ಅಂತ ಮಾಡ್ತಾ ಇತ್ತು. ಸದ್ಯಕ್ಕೆ ನಡೀತಾರೆ. ಚಾಕು ಚುಚ್ಚಿಬಿಟ್ಟು ಕೊಲೆ ಮಾಡಿದ್ದಾರೆ. ಒಬ್ಬರೇ ಸದ್ಯಕ್ಕೂ. ಇವ್ರಿಗೇನು ಸರ್ ಆರೋಪಿಗೂ ಮತ್ತು ಈಗ ಕೊಲೆ ಆದವ್ರಿಗೇನು ಸಂಬಂಧ ಇತ್ತಾ? ಈಗ ಪ್ರಾಥಮಿಕ ಮಾಹಿತಿ ಪ್ರಕಾರ ಎಲ್ಲರೂ ದೂರದ ಸಂಬಂಧಿಗಳ ಬಿಟ್ಟು ಈಗ ಸದ್ಯಕ್ಕಿದ್ದ ಮಾಹಿತಿ ಇನ್ನೂ ಕುಲಂಕುಷವಾಗಿ ವಿಚಾರ ಮಾಡಿ ಮುಂದೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಏನಕ್ಕೆ ಕೊಲೆ ಮಾಡದ್ನಂತೆ? ಆತನೇ ಹೋಗಿ ಈಗ ಪೊಲೀಸರಿಗೆ ಅರೆಸ್ಟ್ ಆಗಿದ್ದಾನೆ. ಪ್ರೈಮರಿ ಇನ್ವೆಸ್ಟಿಗೇಷನ್ ನಲ್ಲಿ ಏನಾದ್ರೂ ಬಾಯ್ ಬಿಟ್ನಾ ಪೊಲೀಸರಿಗೆ ಅಂತ? ಚಂದನ, ಈ ಒಂದು ಕೃತ್ಯ ನಡೆದಿರೋದು ಬೆಂಗಳೂರಿನ ಹಲಸೂರು ಗೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಕುಂಬಾರಪೇಟೆಯಲ್ಲಿ, ಕುಂಬಾರಪೇಟೆ ಮುಖ್ಯ ರಸ್ತೆಯಲ್ಲಿ ಶ್ರೀಹರಿ ಮಾರ್ಕೆಟಿಂಗ್ ಅಂತೇಳಿ ಇವರು ಕಿಚನ್ ಮತ್ತೆ ಬ್ಯಾಸ್ಕೆಟ್ಗಳನ್ನ ಸಪ್ಲೈ ಮಾಡ್ತಕ್ಕಂತಹ ಒಂದು ಆಫೀಸ್ ಇದು. ಈ ಆಫೀಸ್ನ ಒಳಭಾಗದಲ್ಲಿ ಇವತ್ತು ಸುರೇಶ್ ಮತ್ತೆ ಮಹೇಂದ್ರ ಇಬ್ರು ಕೂಡ ಬಿಸ್ನೆಸ್ ಪಾರ್ಟ್ನರ್ಗಳು. ಇಲ್ಲಿ ಯಾವುದೋ ಒಂದು ಡಿಸ್ಪ್ಯೂಟ್ ವಿಚಾರವಾಗಿ ಭದ್ರಾ ಎನ್ನುವ ವ್ಯಕ್ತಿ ಸಂಜೆ 8:30 ಸುಮಾರಿಗೆ ಈ ಕಚೇರಿಗೆ ಬರ್ತಾನೆ. ಈ ಭದ್ರಾ ಏನಿದ್ದಾನೆ ಈತ ಸುರೇಶ್ ರವರ ಸಂಬಂಧಿ. ಅಂದ್ರೆ ಇದೇ ಒಂದು ಕಟ್ಟಡದ ಸಂಬಂಧವಾಗಿ ಒಂದಷ್ಟು ಇಬ್ಬರ ನಡುವೆ ಮನಸ್ತಾಪವಿತ್ತು. ಈ ಬಗ್ಗೆ ಕೋರ್ಟ್ನಲ್ಲಿ ವ್ಯಾಜ್ಯ ಕೂಡ ಇತ್ತು. ಕುಂಬಾರರ ಸಂಘಕ್ಕೆ ಸೇರಿದಂತ ಈ ಒಂದು ಆಸ್ತಿಯ ವಿಚಾರವಾಗಿ ಅನ್ನೋ ಮಾಹಿತಿ ಇದೆ. ಆಗ ಮಾತಿಗೆ ಮಾತು ಬೆಳೆದು ಆತ ಒಳಭಾಗದಲ್ಲಿ ಆಗ ತಾನೇ ತಂದಿದ್ದಂತಹ ಚಾಕುವಿನಿಂದ ಇರಿದಿದ್ದಾನೆ. ಮತ್ತೆ ಸ್ಕ್ರೂ ಡ್ರೈವರ್ ಅನ್ನ ಕೂಡ ಬಳಸಿದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಹೊರಗೆ ತಪ್ಪಿಸ್ಕೊಳ್ಳೋದಕ್ಕೆ ಅಂತೇಳಿ ಬಂದಂತಹ ಸಂದರ್ಭದಲ್ಲಿ ಅವರ ಸ್ನೇಹಿತ ಮಹೇಂದ್ರ ಏನಿದ್ರು ಅವ್ರಿಗೂ ಕೂಡ ತೀವ್ರ ಸ್ವರೂಪದ ಗಾಯಗಳಾಗಿರೋದು, ಮತ್ತೆ ಅವರು ಕೂಡ ತಪ್ಪಿಸ್ಕೊಳ್ಳೋ ರಭಸದಲ್ಲಿ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಇಲ್ಲೇ ಇದ್ದಂತಹ ತಳ್ಳುವ ಗಾಡಿ ಏನಿತ್ತು ಆ ಗಾಡಿಯ ಒಳಭಾಗಕ್ಕೆ ಕೂಡ ಅವರು ಬಿದ್ದೋಗಿದ್ದಾರೆ. ಅದನ್ನ ಕೂಡ ಗಮನಿಸಬಹುದು. ಆ ಸಂದರ್ಭದಲ್ಲಿ ಇಲ್ಲೇ ಕೂಡ ಅವರಿಗೆ ಚಾಕುವಿನಿಂದ ಇರಿಯೋ ಕೆಲಸವನ್ನ ಮಾಡಿದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅಂದ್ರೆ ಇಬ್ಬರನ್ನ ಕೂಡ ಇಲ್ಲೇ ನಡು ರಸ್ತೆಯಲ್ಲಿ ಒಬ್ಬರನ್ನ ಕೊಲೆ ಮಾಡಿದ್ರೆ ಅಂಗಡಿಯ ಒಳಭಾಗದಲ್ಲಿ ಒಬ್ಬರ ಶವ ಪತ್ತೆಯಾಗಿದೆ. ಇಬ್ಬರು ಅಂದ್ರೆ ಜೋಡಿ ಕೊಲೆಯನ್ನ ಈ ಒಬ್ಬ ಭದ್ರ ಏನಿದ್ದಾನೆ ಈತ ಜೋಡಿ ಕಲ್ಲೆಗಳನ್ನ ಮಾಡಿ ಆ ಬಳಿಕ ಪೊಲೀಸರಿಗೆ ತಾನೇ ಸರೆಂಡರ್ ಆಗಿದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಕುಂಬಾರಪೇಟೆಗೆ ಸೇರಿದಂತಹ ಈ ಒಂದು ಆ ರಸ್ತೆಯಲ್ಲಿ ಬರುವ ಕಟ್ಟಡ ಏನಿದೆ ಈ ಕಟ್ಟಡದ ವಿಚಾರವಾಗಿ ವ್ಯಾಜ್ಯ ಇತ್ತು. ಈ ಹಿಂದೆ ಹಲವಾರು ಬಾರಿ ಈ ವಿಚಾರವಾಗಿ ಇಬ್ಬರ ನಡುವೆ ಜಗಳಗಳಾಗಿದೆ. ಇದೇ ವಿಚಾರ ಕೋರ್ಟ್ ಅಲ್ಲಿತ್ತು. ಹೀಗಾಗಿ ಈ ಒಂದು ವಿಚಾರವಾಗಿ ಈ ಒಂದು ಕೊಲೆ ನಡೆದಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ.
ಆಗಿದೆ. ಸ್ಥಳಕ್ಕೆ ಕೇಂದ್ರ ವಿಭಾಗದ ಡಿಸಿಪಿ ಬಂದಿದ್ದಾರೆ. ಅದರ ಜೊತೆಗೆ ಸೋಕೋ ಮತ್ತೆ FSL ತಂಡಗಳು ಬಂದು ಪರಿಶೀಲನೆಯನ್ನ ನಡೆಸ್ತಿದ್ದಾವೆ. ಸದ್ಯ ಭದ್ರನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸುವ ಕೆಲಸವನ್ನ ಮಾಡಲಾಗ್ತಿದೆ. ಚಂದನ. ಓಕೆ, ಧನ್ಯವಾದ ನರಸಿಂಹಮೂರ್ತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.